ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ರೈತರನ್ನು ಒಕ್ಕಲೆಬ್ಬಿಸಿದೆ. ಸರ್ಕಾರಿ ಹಳ್ಳಪರಂ ಪೋಕ್ ಎಂದು ಬೋರ್ಡ್ ಹಾಕಿ ರೈತರನ್ನ ದಿಕ್ಕು ತೋಚದಂತೆ ಕಂಗಾಲಾಗಿಸಿದ್ದಾರೆ. ರೈತರು ಇದರ ವಿರುದ್ಧ ಕೂಡ್ಲಿಗಿಯ ಗಾಂಧೀಜಿ ಚಿತಾಭಸ್ಮದಿಂದ ಪ್ರತಿಭಟನೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಾಲೂಕು ಕಚೇರಿಗೆ ಕೊಡಲಾಯಿತು. ಈ ಸಂದರ್ಭದಲ್ಲಿ ಹತ್ತಾರು ರೈತ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ರೈತರನ್ನ ಒಕ್ಕಲೆಬ್ಬಿಸಬಾರದೆಂದು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ದೇವರಮನೆ ಮಹೇಶ್ ರವರು, ಮಾನ್ಯ ತಹಶೀಲ್ದಾರ್ ರೇಣುಕಾ ಇವರ ಮುಖಾಂತರ ಮಾನ್ಯ ಬಿ.ಝೆಡ್. ಜಮೀರ್ ಅಹಮದ್ ಖಾನ್, ವಿಜಯನಗರ ಜಿಲ್ಲಾ ಉಸ್ತುವಾರಿಗಳು ಹಾಗೂ ವಸತಿ ಸಚಿವರು ಇವರಿಗೆ ಹಾಗೂ ಮಾನ್ಯ ಎನ್.ಟಿ. ಶ್ರೀನಿವಾಸ್, ಕೂಡ್ಲಿಗಿ ಶಾಸಕರ ಆಪ್ತ ಸಹಾಯಕರಾದ ಮರಳಸಿದ್ದಪ್ಪರವರಿಗೆ ಹತ್ತಾರು ರೈತ ಮುಖಂಡರು ಮನವಿ ಪತ್ರವನ್ನ ಕೊಡುವುದರ ಮೂಲಕ ಸಾಗುವಳಿ ರೈತರಿಗೆ ಒಕ್ಕಲೆಬ್ಬಿಸಬಾರದೆಂದು ಹಾಗೂ ತಾಲೂಕಿನಲ್ಲಿ ಅನೇಕ ರೈತರು ಫಾರಂ 57 ಅರ್ಜಿಗಳನ್ನು ಸಲ್ಲಿಸಿದ್ದು, ಆದಷ್ಟು ಬೇಗನೆ ರೈತರಿಗೆ ಪಟ್ಟಾಗಳನ್ನು ನೀಡಬೇಕು ಎನ್ನುವುದು ಬೇಡಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಸರ್ವೆ ನಂಬರ್ 594 ಹಾಗೂ ಇನ್ನು ಕೆಲವು ಕಂದಾಯ ಗ್ರಾಮ ಗುಡೇಕೋಟಿ ಹೋಬಳಿ ಮಹದೇವಪುರ ಗ್ರಾಮದ ವ್ಯಾಪ್ತಿಗೆ ಸೇರಿದ ಕೆಲವೊಂದು ಸರ್ಕಾರಿ ಹಳ್ಳ ಪರಂಪೋಕ್ ಜಮೀನುಗಳಲ್ಲಿ ಸರ್ಕಾರದ ಬೋರ್ಡ್ ಅನ್ನು ಯಾವುದೋ ರಾಜಕೀಯ ಪ್ರೇರಿತವಾಗಿ ಬೋರ್ಡ್ ಅನ್ನು ಹಾಕಿರುತ್ತಾರೆ. ಆ ಜಮೀನು ಮಾಡುವಂತವರು ಭೋವಿ ಸಮುದಾಯದ ವಿಧಿವಿ ಯಾರು ಅಂಥವರ ಮೇಲೆ ಜಮೀನು ಸಾಗುವಳಿ ಮಾಡುತ್ತಿರುವ ಕೆಲವರ ಜನರ ಜಮೀನುಗಳಲ್ಲಿ ಬೋರ್ಡನ್ನ ಹಾಕಿರುವುದನ್ನು ವಿರೋಧಿಸಿ ಮಾನ್ಯ ತಹಶೀಲ್ದಾರ್ ತೆರವುಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯ ಮುಂದೆ ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಧರಣಿ ಹೋರಾಟ ಮಾಡಲಾಗುವುದು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭೀಮಪ್ಪ, ದೇವೇಂದ್ರಪ್ಪ, ಬಣಕಾರ್, ಬಸವರಾಜ್, ಲಕ್ಷ್ಮಿ, ಮಂಜುನಾಥ್, ಉಮೇಶ್ ನಾಯಕ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. 94 ಇವ್ರದು 1 ಎಕರೆ 88 ಸೆಂಟ್ಸು, 578 ಅದೇ ಗುಡೇಕೋಟೆ ಹೋಬಳಿ ಅಪ್ಪನಹಳ್ಳಿ 9 ಎಕರೆ 20 ಸೆಂಟ್ಸು. ಇದು ಹಳ್ಳ ಪರಂಪೋಕ್, ಇದರಲ್ಲಿ ಕೂಡ ಸಾಗುವಳಿ ಮಾಡ್ತಾರೆ. ಇದಕ್ಕೆ ಯಾಕೆ ಬೋರ್ಡ್ ಹೋಗಿಲಿಲ್ಲ? ಇವರು ಬಲಾಢ್ಯರು. ಹಾಗೇನೆ 588 4 ಎಕರೆ 90 ಸೆಂಟ್ಸು ಹಳ್ಳ ಪರಂಪೋಕ್, ಇದು ಕೂಡ ಸಾಗುವಳಿ ಮಾಡ್ತಾರೆ. ತಾಲೂಕು ಆಡಳಿತ ಇದಕ್ಕೆ ಯಾಕೆ ಬೋರ್ಡ್ ಹೋಗಿಲಿಲ್ಲ? ಅವರು ಬಲಾಢ್ಯರು. ಬಿ 8 ಎಕರೆ 45 ಸೆಂಟ್ಸ್ ಹಳ್ಳ ಪರಂಪೋಕ್, ಇದಕ್ಕೆ ತಾಲೂಕು ಆಡಳಿತ ಸಾಗುವಳಿ ಮಾಡಬಾರ್ದಂತ ಯಾಕೆ ಬೋರ್ಡ್ ಹೋಗಿಲಿಲ್ಲ? ಪರ್ಟಿಕ್ಯುಲರ್ ಆಗಿ ಈ ವಿಧವಾ ಹೆಣ್ಣು ಮಕ್ಕಳು ಹೊಲಕ್ಕೆ ಬೋರ್ಡ್ ಯಾಕೆ ಮುಗಿಬೇಕು? ಅದಕ್ಕೆ ಶಾಸಕರಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ಕೇಳೋದಿದ್ರೆ, ಮಾನ್ಯ ಶಾಸಕರೇ, ಇಲ್ಲಿ ಪರಿಶಿಷ್ಟ ಜಾತಿ ಏನು ಕೆಲವೊಂದು ಹಳ್ಳಿಗಳಲ್ಲಿ ಎಸ್ಟಿ ಜಾಸ್ತಿ ಇದೆ, ಕೆಲವರು ಎಸ್ಟಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಅವರು ಮೊದಲೇ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ಯಾವುದೇ ಭೂಮಿ ಇರೋದಿಲ್ಲ, ಎಲ್ಲೋ ಒಂದು ಸ್ವಲ್ಪ ಹೊಡ್ಕೊಂಡಿರ್ತಾರ. ಈ ದೇಶಕ್ಕೆ ಆಹಾರ ಕೊಡ್ತಾರೆ. ನೀವು ಯಾವುದೇ ಒಂದು ಇಲ್ಲಿ ರಾಜಕೀಯ ತರಬೇಡ್ರಿ. ಹಿಂದೆ ಅವ್ರೇನೋ BJPಗೆ ಹಾಕಿದ್ರು ಅಂತ ನಿಮಗೆ ಹೇಳಿದ ತಕ್ಷಣ ಅದನ್ನು ಜೀವಾಗ ಹಾಕ್ಯಬೇಡ್ರಿ. ಇಡೀ ಕ್ಷೇತ್ರಕ್ಕೆ ನೀವು ಶಾಸಕರು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ NT ಸಾಹೇಬ್ರೆ, ದಯವಿಟ್ಟು ಈ ಬಡವರಿಗೆ, ವಿಧವೆ ಹೆಣ್ಮಕ್ಳಿಗೆ ಆ ಭೂಮಿನ ಆ ಸಾಗುವಳಿ ಮಾಡಲಿಕ್ಕೆ ಈಗೇನಾದ್ರು ರಾಗಿ ಗೀಗಿ ಬಿತ್ತಿ ಅಂತಾರೆ, ಆ ಬೋರ್ಡ್ ತೆಗಿಬೇಕು. ಒಂದು ವೇಳೆ ನೀವು ಬೋರ್ಡ್ ತೆಗಿದೇ ಇದ್ರೆ ಇಡೀ ತಾಲೂಕಿನಾದ್ಯಂತ ಏನು ಸರ್ಕಾರಿ ಭೂಮಿಗಳಲ್ಲಿ ಲೀಸ್ಟ್ ಕೊಡ್ತೀನಿ, ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ಬೋರ್ಡ್ ಹಾಕ್ಬೇಕು. ಎಲ್ಲರಿಗೂ ಒಂದೇ ಕಾನೂನು ಆಗ್ಬೇಕು. ನೀವೇನು ತೆಗಿದೇ ಇದ್ರೆ ನಾವು ತಾಲೂಕು ಆಡಳಿತ ಮುಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಸತಿ ಸಚಿವರು ಜಮೀರ್ ಸಾಹೇಬರು, ಹಾಗೇನೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬರೋ ತನಕ ಮಾನ್ಯ ನಮ್ಮ DYCP ಸಾರಿ ಕೂಡ ನಾವು ಹೇಳ್ತೀವಿ ಒಂದು ಮೌಖಿಕವಾಗಿ,
ಯಾವುದೇ ಇಂಥ ವಿಚಾರಗಳು ಬಂದಾಗ ದಯವಿಟ್ಟು ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಬಡವರಿಗೆ ಅಲ್ಪಸಂಖ್ಯಾತರಿಗೆ ಬೆಂಬಲ ಕೊಡಬೇಕಂತ ನಾನು ಕೂಡ ಮಾನ್ಯ DVC ಸಾರ್ವೆಯಲ್ಲಿ ಕೂಡ ನಾನು ಕೇಳ್ತಾ ಇದ್ದೀನಿ. ಆದಷ್ಟು ನೀವು ಆ ಬೋರ್ಡ್ ತೆರವುಗೊಳಿಸಬೇಕು. ನಾನು ಮಾಧ್ಯಮದ ಮುಖಾಂತರ ಇನ್ನೊಂದ್ಸಲ ಕೈ ಮುಗಿದು ಮಾನ್ಯ ಶಾಸಕರಲ್ಲಿ ಈ ಬಡವರ ಪರವಾಗಿ ವಿಧವೆಯರ ಹೆಣ್ಮಕ್ಳ ಪರವಾಗಿ ಕೇಳ್ತೀನಿ, ಆ ಬೋರ್ಡ್ ತೆಗೆದು ಅವರಿಗೆ ಬಿತ್ತನೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ನಮಗೆ ಇಲ್ಲಿ ಧರಣಿ ಕೂತ್ಕೊಳ್ಳಲಿಕ್ಕೆ ಅವಕಾಶ ಮಾಡಬಾರ್ದು. ಹಾಗೇನೆ ಇಷ್ಟು ದಿನ ಏನು ವಾರ 50, 53, 57 ಏನು ಆದೇಶ ಹಾಕ್ಯಾರ, ಅರ್ಜಿ ಸಲ್ಲಿಸ್ಯಾರ ಸಾಗುವಳಿ ರೈತರು ಈ ತಾಲೂಕಿನಾದ್ಯಂತ. ಆಮೇಲೆ ಈ ಬೋರ್ನಲ್ಲಿ ಫಾರಂ 50 ಅರ್ಜಿ ಸಲ್ಲಿಸ್ಯಾರ ಅವರು ಒಂದು. ಹಾಗೇನೆ ಇದ್ರ ದಾಖಲೆ ಫಾರಂ 53 ಕೂಡ ಹಾಕ್ಯಾರ ಅವರು ಈ ಹಿಂದೆ 93ರಲ್ಲಿ ಹಾಕ್ಯಾರ. ಹಾಗೇನೆ ಸಾಗುವಳಿ ಕಾಲಮ್ನಲ್ಲಿ 84, 85ರಲ್ಲಿ ಒಡ್ರ ತಿಮ್ಮಪ್ಪಂದು ಸಾಗುವಳಿ ಕಾಲಮ್ನಲ್ಲಿ 594, 1 ಎಕರೆ 87 ಸೆಂಟ್ಸು ಸರ್ಕಾರನೇ ಅದರ ಸಾಗುವಳಿ ಕಾಲಮ್ನಲ್ಲಿ ಅದನ್ನು. ಹಾಗೇನೆ ಕಂದಾಯ ಹಾಗೇನೆ ಸರ್ವೆ ಮಾಡ್ತಿರೋರು ಆ ಹೊಲದ್ದು ಕೃಷಿ ಸಾಮಗ್ರಿಗಳ ಪಾಸ್ಬುಕ್ ಕೊಟ್ಟಾರೆ ಆ ರೈತರಿಗೆ, ಯಾರು ಒಡ್ಡರ ತಿಮ್ಮಣ್ಣಗ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಸಿಗ್ನೇಚರ್ ಹಾಕ್ಯಾರ. ಆ ತಿಮ್ಮಣ್ಣಂದು ಈ ವಿಧವಾ ಹೆಣ್ಮಕ್ಳು ತಂದೆದು ಕಂದಾಯ ಗ್ರಾಮದಲ್ಲಿ 578, 9 ಎಕರೆ 20 ಸೆಂಟ್ಸು ಸಾಗುವಳಿ ಮಾಡ್ಯಾರ. ಅದು ಸರ್ಕಾರಿ ಹಳ್ಳ. ಅಲ್ಲಿ ಯಾಕೆ ಬೋರ್ಡ್ ಹೋಗುದಿಲ್ಲ? 4 ಎಕರೆ 90 ಸೆಂಟ್ಸ್ ಹಳ್ಳ ಪರಪ್ಪು, ಇಲ್ಲಿ ಯಾಕೆ ಬೋರ್ಡ್ ಹೋಗುದಿಲ್ಲ? ಒಂದೇ ಇರ್ಬೇಕಲ್ಲ. 417 ಸರ್ವೆ ನಂಬರ್ 8 ಎಕರೆ 45 ಸೆಂಟ್ಸ್ ಐತಿ, ಇದು ಹಳ್ಳ ಪರಪ್ಪು, ಇಲ್ಲಿ ಸಾಗುವಳಿ ಮಾಡ್ಯಾರ. ಬಲಿಷ್ಠರಿಗೆ ಯಾಕಂದರೆ ಅಪ್ಪೇನಹಳ್ಳಿ ಮಾಂದ್ಯಾಪುರ ಗ್ರಾಮದಲ್ಲಿ ನನಗೆ ಗೊತ್ತಿದ್ದಂಗೆ ಅಲ್ಲಿ ವಾಲ್ಮೀಕಿ ಜನಾಂಗ ಜಾಸ್ತಿ ಇದೆ, ಆಮೇಲೆ ಲಿಂಗಾಯತರು ಜನಾಂಗ ಜಾಸ್ತಿ ಇದೆ, ಆದರೆ ಬೋವಿ ಜನಾಂಗದ 4 ಮನೆ ಇದೆ. ಈಗ ಅಷ್ಟೆಲ್ಲ ಜನಾಂಗರು ಸಾಗುವಳಿ ಮಾಡಿ ಅಲ್ಲಿ ವಾಲ್ಮೀಕಿ ಜನಾಂಗದ ಇದರಲ್ಲಿ ಬೋರ್ಡ್ ಹಾಕ್ರಿ ಸಾಗುವಳಿ ರೈತರು. ಇನ್ನು ಪಾಪ ಅವ್ರ ವಿಧವೇ ಇರು, ಅವ್ರು ಅದ್ರ ಮೇಲೇ ಜೀವನ ಮಾಡ್ತಾರೆ. ಈಗ ಎಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ತಾಲೂಕು ಅದೇ ಪಕ್ಷ ಇಡೀ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನೀವು ರೈತ ಪರವಾಗಿ ಏನು ಅರ್ಜಿ ಕೊಟ್ಟಿದ್ದೀರ ಸರ್ಕಾರಿ ಜಮೀನಿನ ಬಗ್ಗೆ ಸರ್ವಿ ಈತಮ್ಮ ಮತ್ತು ಲಕ್ಷ್ಮಿ ಇವರು ಪಾಣಿ ಪರಿಶೀಲಿಸಲಾಗಿ ಸರ್ಕಾರ ಹಳ್ಳ ಪರಂಪೋಕ್ ಅಂತ ಇದೆ. ಹಳ್ಳ ಪರಂಪೋಕ್ ಇದ್ದು ಇವರಿಗೆ ಪಟ್ಟ ಕೊಡಲಿಕ್ಕೆ ಬರೋದಿಲ್ಲ. ಅನ್ಅಥರೈಸ್ ಮಾಡ್ಕೊಂಡು ಬೋರ್ಡ್ ತೆಗಿಬೇಕಷ್ಟೇ, ಅನ್ಅಥರೈಸ್ ಮಾಡಲಿಕ್ಕೆ ಅಷ್ಟೇ ಅವಕಾಶ ಇರೋದು. ಬೋರ್ಡ್ ನಾವು ಬೋರ್ಡ್ ಯಾಕೆ ಹಾಕಿದ್ದಾರೆ ಅಂದರೆ ಎಲ್ಲಿ ಅನ್ಅಥರೈಸ್ ಕಲ್ಟಿವೇಷನ್ ಇದೆಯಾ ಅದನ್ನೆಲ್ಲ ಸರ್ಕಾರದವರು ಅದನ್ನು ತೆರವುಗೊಳಿಸಿ ಅಂತ ಆದೇಶ ಆಗಿರೋದ್ರಿಂದ ಆ ಆದೇಶದ ಪ್ರಕಾರ ನಮ್ಮವರು ಬೋರ್ಡ್ ಹಾಕಿರ್ತಾರೆ. ಅಷ್ಟಕ್ಕೂ ಇದು ಹಳ್ಳ ಪರಂಪರೆ ಇರೋದ್ರಿಂದ ಹೌದಾ ಮಾಡ್ಬೋದು. ನೋಡಿ ಈಗ 417 8 ಎಕರೆ 45 ಸೆಂಟ್ಸ್ ರೈತರಿಗೆ ಇವ್ರಿಗೆ ಬಿಡಿಸ್ಬೇಕಾ ಮಾಡಲ್ಲ. ನೋಡ್ರಿ ನಾವು ಅವ್ರು ಬಿಡಿಸೋದು ಹೇಳೋದಿಲ್ಲ. 587 4 ಎಕರೆ 90 ಸೆಂಟ್ಸ್ ಐತಿ, ಇದು ಹಳ್ಳ ಪರಂಪು. ಇವರೆಲ್ಲ ಎಷ್ಟಿ ಮಾಡ್ತಾರೆ, ಫಲ ಜನಸಂಖ್ಯೆ ಜಾಸ್ತಿ ಐತೆ, ಅವ್ರದ್ದು ಮುಟ್ಟಬಾರ್ದು. ಇವರು 4 ಮನೆ ಅವ್ರು ಬಿಡೋದಿಲ್ಲ ಮೇಡಮ್. ಬೇಡ, ಅವ್ರು ಮಾಡ್ಕೊಂಡು ತಿನ್ನಕ್ಕೆ ಅವ್ರಿಗೆ ಇದು ಮಾಡ್ರಿ. ಅವಕಾಶ ಸರ್ಕಾರಕ್ಕೆ ಅವ್ರಿಗೆ ಬಿತ್ತನೆ ಮಾಡಕ್ಕೆ ಅವಕಾಶ ಯಾವ ಮಾಡಿಲ್ಲ ಸರ್ಕಾರದವರು ಎಲ್ಲರೂ ಈ ಥರದೆಲ್ಲ ಮಾಡ್ಕೊಂತ ಇದ್ದಾರೆ.
ಹೌದಾ? ಅಲ್ಲಿ ಬೋರ್ಡ್ ಹೋಗ್ಬಿಟ್ರಿ ಪಾಪ ಅವ್ರು ಬಿಚ್ಚ ನೀವು ನೋಡ್ರಿ ಅದು. ಅಚಾನಕ್ ಏನೋ ನಮ್ಗೆ ಏನು ಹಾ ನಾವು ಅದಕ್ಕಾಗಿ ನಾವು ತಾಲೂಕು ಆಡಳಿತ ಅಂದಿ ನಾವು ನಿಮ್ಮ ತಹಶೀಲ್ದಾರ್ ಮಾಡ್ಯಾರ ಅಂತ ನಾವು ಹೇಳಿಲ್ಲ ಮೇಡಮ್ ನಾವು ಅಣ್ಣ ಸರಿ ಬೇರೆ ಈಗ ನೋಡಿ ಯಾರಾದ್ರೂ ಅರ್ಜಿ ಕೊಟ್ಟಿದ್ರೆ ನಾವು ಇಲ್ಲಿ ಪರಿಶೀಲನೆ ನೋಡ ಇದು ಮಾಡ್ಬೇಕು. ಬೋರ್ಡ್ ಐತಿಲ್ಲಪ್ಪ ಈಗ 400 ಇಲ್ಲಿ ನಮ್ಮ ಕೆಕೆಟ್ ಹತ್ರ ಹೊಡೆದ 213 ಎಕರೆ ಬೋರ್ಡ್ ಹಾಕ್ತೀರಾ ಇಡೀ ಊರ ಬರ್ತದೆ ಪರ್ಟಿಕ್ಯುಲರ್ ಇವರಿಗೆ ಅದಕ್ಕೆ ಇದು ಮಾಡಿದ್ರೆ ಅಂತ ನಾವು ಬೇಡ ಅಂತಾರೆ. ಅವ್ರು ಈಗ ಊರಿದ್ರೆ ಅವ್ರು ಇಲ್ಲಿ. ಇದು ಬೇರೆ ಯಾರೇ ಹೇಳಿ ಯಾರೇ ಹೇಳಿ ನಿಮಗೆ ಎಲ್ಲೋ ಕಾಯ್ಕೊಂತ ಜನಸಂಖ್ಯೆ ಏನು ಎಲ್ಲೋ ಕಾಯ್ಬೇಕು ಒಂದು ಕಾಕಂಗಿಲ್ಲ. ನಾವು ನೋಡ್ತೀವಿ. ಅವ್ರು ನೋಡ್ತಾರೆ ಬಿಡು ಅವ್ರು ನೋಡ್ತಾರೆ ಹೌದಾ? ಪರಿಶೀಲನೆ ಮಾಡಿ ಅದು ಏನಿದೆ ನೋಡಿ ಚೆಕ್ ಮಾಡಿಸ್ತೀವಿ ಆರೈಕೆ ಕಡೆ. ಅವ್ರು ಇದು ಮಾಡಿ ಮೇಡಮ್ ಆದಷ್ಟು ಬೇಗ ಜೀವನ ಮಾಡಕ್ಕೆ ಒಂದು ದಾರಿ